ಈಗಾಗಲೇ ತಮಗೆಲ್ಲ ಗೊತ್ತಿರುವಂತಹ ವಿಚಾರ, ಕೇಂದ್ರ ಸಾರಿಗೆ ಸಚಿವಾಲಯದಿಂದ ಮುಂದಿನ 2-3 ವರ್ಷಗಳಲ್ಲಿ ರಾಜ್ಯದ ರಸ್ತೆಗಳ ಸುಧಾರಣೆ ಆಗಬೇಕು. ಈ ರಸ್ತೆಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಬೆಳವಣಿಗೆ ಆಗಬೇಕು. ಸಾಕಷ್ಟು ಹೊಸ ಈ ರಸ್ತೆಗಳ ಉದ್ದಿಮೆಗಳು ಬರಬೇಕು, ಹೊಸ ಹೊಸ ಯೋಜನೆ ಬರಬೇಕಂತ ಕೇಂದ್ರ ರಾಜ್ಯ ಸರ್ಕಾರದ ಕನಸಾಗಿದೆ. ಆ ಕನಸು ಮಾಡಲಿಕ್ಕೆ ನಿತಿನ್ ಗಡ್ಕರಿ ಅವರ ಮಾರ್ಗದರ್ಶನದಲ್ಲಿ ಕಳೆದ 15 ವರ್ಷಗಳಿಂದ ಈ ದೇಶದ ಹಲವಾರು ರಾಜ್ಯ ಹೆದ್ದಾರಿಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಪರಿವರ್ತನೆ ಮಾಡುವ ಮೂಲಕ ಅವರ ಕಾಲಾವಧಿಯಲ್ಲಿ ಬಹಳಷ್ಟು ರಸ್ತೆಗಳನ್ನ ಮಾಡುವ ಮೂಲಕ ಒಂದು ಐತಿಹಾಸಿಕ ನಿರ್ಮಿತ ಬಹಳ ತಪ್ಪಾಗಲಿಕ್ಕಿಲ್ಲ. ಹಿಂದೆ ಬಹುಶಃ ಈ ರೀತಿ ಹೆಚ್ಚು ರಸ್ತೆಗಳನ್ನ ತೆಗೆದುಕೊಳ್ಳುವಂತ ಉದಾಹರಣೆಗಳನ್ನ ಅವರ ಕಾಲಾವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಮುಂದೂ ಕೂಡ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಈ ರಾಜ್ಯದ ಆರ್ಥಿಕ ಕೊಡುಗೆಯಲ್ಲಿ ಕೂಡ ಈ ರಸ್ತೆ ನಿರ್ಮಾಣದಿಂದ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ 9 ತಿಂಗಳಲ್ಲಿ ಅವ್ರನ್ನ 5 ಸಾರಿ ಸಭೆಗಳನ್ನು ಮಾಡಿದ್ವಿ ನಾವು. ಡೆಲ್ಲಿಯಲ್ಲಿ ಇರ್ಬೋದು, ಗೋವಾ ಇರ್ಬೋದು, ಬೆಂಗಳೂರು ಇರ್ಬೋದು, ಸುಮಾರು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಏನು ಬ್ಯಾಲೆನ್ಸ್ ಆಗಿತ್ತು, ಬಾಕಿಗಳಿರ್ತವೆ, ಅದನ್ನು ಇತ್ಯರ್ಥ ಮಾಡುವಂತ ಪ್ರಯತ್ನ ನಾವು ಮಾಡಿದ್ವಿ. ನಮ್ಮ ಡೈರೆಕ್ಷನ್ ಕೂಡ ಕೊಟ್ಟಿದ್ರು. ಸುಮಾರು 18 ವರ್ಗಗಳು ಕೂಡ 12 ವರ್ಷಗಳಿಂದ ಈ ರಾಜ್ಯದಲ್ಲಿ ಕುಂಠಿತಗೊಂಡಿದೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಮೊನ್ನೆ ಗೋವಾದಲ್ಲಿ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ರು. ಅದರಲ್ಲಿ ಅರ್ಧದಲ್ಲಿ ಈಗಾಗಲೇ ಪರಿಹಾರ ಮಾಡಿದ್ದೀವಿ. ಮಾರ್ಚ್ 30 ಒಳಗೆ ಎಲ್ಲ 18 ಕಾಮಗಾರಿಗಳನ್ನು ಕೂಡ ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ಕೊಂಡು ಭರವಸೆ ಕೊಟ್ಟಿದ್ದೇವೆ. ಅವ್ರ ಕಡೆ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ, ಯಾವ ಸಾಲ್ವ್ ಮಾಡಿದ್ದೀವಿ, ಯಾವ್ದು ಮಾಡ್ಬೇಕಂತ. ಈಗಾಗಲೇ ಈ ಇಲಾಖೆ ವಿಶೇಷವಾಗಿ ನಾವು 5 ಸಾರಿ ಬೇಕಾದಾಗ ನಮಗೆ ಯಾವುದೇ ಪಕ್ಷಾತೀತವಾಗಿ ಅವ್ರ ಕೆಲಸ ನೋಡಿದ್ರೆ ಬಹಳ ಹೆಮ್ಮೆ ಆಗ್ತದೆ. ಯಾವುದೇ ಪಕ್ಷ ಪ್ರಶ್ನೆ ಅಲ್ಲ, ಅದು ರಸ್ತೆ ಆಗಬೇಕು, ನಮ್ಮ ರಾಜ್ಯಕ್ಕೆ ಸಿಗಬೇಕು, ಬೇರೆ ರಾಜ್ಯ ಸಿಗಬೇಕು ಅನ್ನೋ ಮನೋಭಾವ ಇರೋದ್ರಿಂದ ನಾವು ಬಹಳ ಸಲ ಅವ್ರ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ. ಆ ದಿಶೆಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಇದು ಬಹಳ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಒಂದು ಪಕ್ಷ ಬೇರೆ ರಾಜ್ಯದಲ್ಲಿ ಬೇರೆ ಇರ್ತೈತೆ, ಇನ್ನೊಂದು ಕೇಂದ್ರದಲ್ಲಿ ಬೇರೆ ಇರ್ತೈತೆ, ಅವಾಗ ಬಹಳಷ್ಟು ವೈಮನಸ್ಸುಗಳು ಆಗ್ತಾವೆ. ಅದು ವಿಶೇಷವಾಗಿ ಈ ಕೇಂದ್ರ ಸಚಿವಾಲಯ ನಿತಿನ್ ಗಡ್ಕರಿ ಕಚೇರಿಯಲ್ಲಿ ಬಹುಶಃ ಅಂತ ವಾತಾವರಣ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇದು ಬಹುಶಃ ನಮ್ಮದೇ ಸರ್ಕಾರ ನೋಡಿ ನಮ್ಗೆ ಬಂದಿದೆ. ಹೀಗಾಗಿ ಅವರಿಂದ ಬಹಳಷ್ಟು ಕೆಲಸಗಳನ್ನ ನಾವು ನಿರೀಕ್ಷೆ ಮಾಡಿದ್ದೀವಿ. ಅವ್ರಿಗೆ ಬಹುಶಃ ರಸ್ತೆ ಮಾಡೋದಂತ ಹೇಳ್ಬೇಕಾಗ್ತದೆ, ಸಡಕ್ಕೆ ಬಾದ್ಶಾ ಅಂತ ಹೇಳ್ಬೇಕಾಗ್ತದೆ ನಾವು ನಿತಿನ್ ಗಡ್ಕರಿ ಅವ್ರಿಗೆ. ಯಾಕಂದ್ರೆ ಅವ್ರು ಸುಮಾರು 50,000 ಕೋಟಿಗೆ ಲಕ್ಷ ಕೋಟಿಗಳಷ್ಟ ಬಹುಶಃ ಕಾರ್ಯಾವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ನಮ್ಮೆಲ್ಲ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡಿ ನನಗೆ ಕೂಡ ಬಹಳ ಹೆಮ್ಮೆ. ಬಹುಶಃ CRF ಅಂತ ದುಡ್ಡನ್ನ ಎಲ್ಲ ಶಾಸಕರಿಗೆ ಸಮಾನವಾಗಿ ಹಂಚಿದಂತ 70 ವರ್ಷ ರಾಜಕೀಯ ಇತಿಹಾಸದಲ್ಲಿ ಈ ಸಾರಿ ಮೊದಲನೇದಾಗಿದೆ. ಅದರಲ್ಲಿ ಬಿಜೆಪಿ ಅವರಿಗೆ 6 ಕೋಟಿ ಕೊಟ್ಟಿದ್ದೀವಿ, ನಮ್ಮ ಕಾಂಗ್ರೆಸ್ ಅವರು ಕೂಡ 6 ಕೋಟಿ ಕೊಡುವಂತ ಪ್ರಯತ್ನ ಮಾಡಿ ಫಸ್ಟ್ ಟೈಮ್ ಎಲ್ಲರೂ ಈಕ್ವಲ್ ಆಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿ ಯಾವುದೇ ರಸ್ತೆಗಳ ಮುಖಂಡ ಅದು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ, ಅದು ರಸ್ತೆ ಜನರಿಗೆ ಸೇರಿದಂತ ಭಾವನೆಯಿಂದ ಅದನ್ನು ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ. ಎಲ್ಲರೂ ಈಕ್ವಲ್ ಆಗಿ ಕೊಡುವಂತ ಪ್ರಯತ್ನ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಕೂಡ ನನಗೂ ಕೂಡ ಹೆಮ್ಮೆ ಇದೆ. ರಸ್ತೆ ಎಷ್ಟು ಸ್ಟ್ರಾಂಗ್ ಆಗ್ತದೆ ಅಷ್ಟು ಬೆಳವಣಿಗೆ ಅನುಕೂಲ. ಪೋರ್ಟ್ನಿಂದ ಬೇರೆ ಊರಿಗಿರ್ಬೋದು ಅಥವಾ ಇನ್ನೊಂದು ಮೂಲೆಗೆ ಹೋಗಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಮಾತನ್ನು ಕೂಡ ಹೇಳಲಿಕ್ಕೆ. ವಿಶೇಷವಾಗಿ ಬೆಳಗಾವಿ ಎಲಿವೇಟೆಡ್ ಕಾರಿಡಾರ್ ಅನ್ನ ಸುಮಾರು ಸರಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. 4.5 ರಸ್ತೆ ಆದರೆ ನಮ್ಮ ಬೆಳಗಾವಿ ರಸ್ತೆಯ ಸಂಚಾರ ಬಹಳಷ್ಟು ಸುಗಮ ಆಗುತ್ತೆ ಕೂಡ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇನೆ. ಜೊತೆಗೆ ಗೋಕಾಕ್ ಫಾಲ್ಸ್ ಕೂಡ ಅವರಲ್ಲಿ ಒಂದು ಯೋಜನೆ ಇದೆ ಪ್ರವಾಸೋದ್ಯಮ ಡೆವಲಪ್ ಮಾಡಲಿಕ್ಕೆ, ಅದನ್ನು ಕೂಡ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಅದನ್ನ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯಬೇಕು ಮಾತನ್ನು ಕೂಡ
ನಿತಿನ್ ಗಡ್ಕರಿ ಅವರ ಹೇಳಿದ್ದನ್ನು ಅವರು ಮತ್ತೆ ಜ್ಞಾಪಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಒಳ್ಳೆಯ ರಸ್ತೆಗಳ ಆಗಬೇಕು, ನಮ್ಮ ದೇಶ ರಾಜ್ಯ ಮತ್ತೆ ಒಳ್ಳೆಯ ಪ್ರಗತಿ ಆಗಬೇಕಂತ ಒಳ್ಳೆಯ ವಿಚಾರ ಇದೆ. ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ರೀತಿ ಈಗಾಗಲೇ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದೆ, ಮುಂದೂ ಕೂಡ ಕೊಡ್ತೀವಿ ಅಂತೇಳಿ ನಿಮ್ಮ ಮಾತು ನಮಸ್ಕಾರ.